ನಿಮ್ಗೂ ಪೃಥ್ವಿ ಅವ್ರಿಗೂ ಸಿಮಿಲಾರಿಟೀಸ್ ತುಂಬಾನೇ ಇದೆ. ಹೆಂಗೆ? ಒಂದು ಇಬ್ರು ಸೀರಿಯಲ್ಸ್ ಇಂದ ಜರ್ನಿ ಶುರು ಮಾಡಿದಂತರು, ಹಾ. ಅದ್ರ ಜೊತೆಗೆ ಇಬ್ರು ಡ್ಯಾನ್ಸರ್ಸ್ ಕೂಡ. ಅವ್ರನ್ನ ಡಾನ್ಸ್ ಕಂಪೇರ್ ಮಾಡಬೇಡಿ ನಂಗೆ. ಅವರು ತುಂಬಾ ಒಳ್ಳೆ ಡಾನ್ಸರ್. ಅವ್ರು ಆಕ್ಚುಲಿ ಅವರುನು ಡಾನ್ಸ್ ಶೋ ಮಾಡಿನೇ ಅವರು ಹೌದು. ಆಕ್ಟಿಂಗ್ ಬಂದಿದ್ದಂತೆ. ಸೊ ನೀವು ಕೂಡ ಹಂಗೆ ಅಂದ್ರಿ. ಸೊ ಫನ್ನಿ ಎಲಿಮೆಂಟ್ಸ್ ಹೆಂಗಿತ್ತು ಶೂಟಿಂಗ್ ಟೈಮ್ ಅಲ್ಲಿ ಎಲ್ಲಾನು ಕೂಡ? ಯಾಕಂತಂದ್ರೆ ನೀವು ಫ್ರೆಶರ್ ಅಂತ ಹೇಳಿದ್ರಿ, ಹೆಂಗಪ್ಪ ಹೊಂದಾಣಿಕೆ ಆಗೋದು, ದೊಡ್ಡ ದೊಡ್ಡ ಕಲಾವಿದ್ರು ಇರ್ತಾರೆ, ಅವ್ರ ಜೊತೆ ಹೆಂಗ್ ಆಕ್ಟ್ ಮಾಡ್ಬೋದು, ನಾವ್ ಏನಾದ್ರೂ ಮಾತಾಡಕ್ ಹೋದ್ರು ಅದ್ ಹೆಂಗ್ ಆಕ್ಸೆಪ್ಟ್ ಮಾಡ್ಕೊಳ್ತಾರೆ ಅನ್ನುವಂತಹ ಗೊಂದಲ ನಿಮ್ಮಲ್ಲಿ ಇರುತ್ತೆ. ಸೊ ಹೆಂಗಿತ್ತು ಶೂಟಿಂಗ್? ಅಂದ್ರೆ ಯೂಶಲಿ ನಾನ್ ಮಾತಾಡಕ್ ಹೋಗಲ್ಲ, ಜಾಸ್ತಿ ಮಾತಾಡಲ್ಲ. ನಾನಾಯ್ತು ನನ್ ಸೀನ್ ಆಯ್ತು, ಇಲ್ಲ ಅಂದ್ರೆ ಸುಮ್ನೆ ಕೂತಿರ್ತೀನಿ, ಆತರ ಬಂದ್ಬಿಡ್ತೀನಿ. ಇಲ್ಲೂನು ಆಕ್ಚುಲಿ ನಾನ್ ಮಾತಾಡಿಲ್ಲ ಅಂದ್ರೂ ಅವ್ರಿಬ್ರು ಗೋಪಾಲ್ ಸರ್ ಆಗ್ಲಿ ಪೃಥ್ವಿ ಸರ್ ಆಗ್ಲಿ ಕಾಲ್ ಎಳ್ಕೊಂಡು, ನೋಡಿ ಏನ್ ಆಟಿಟ್ಯೂಡ್ ನೋಡಿ ಹೆಂಗ್ ಕೂತಿದಾಳೆ ನೋಡಿ, ಮಾತಾಡಲ್ಲ ನಮ್ ಜೊತೆ ಎಲ್ಲ ಅನ್ಕೊಂಡು ನನಗೆ ಆ ಕಂಫರ್ಟ್ ಝೋನ್ ಕೊಟ್ಬಿಟ್ರು, ಇನಿಷಿಯಲ್ ಅಲ್ಲೇ ಕೊಟ್ಬಿಟ್ರು. ಅಂದ್ರೆ ನಾನ್ ಫ್ರೆಶರ್ ಅಂತಾನು ಅಥವಾ ಆತರ ಏನು ಟ್ರೀಟ್ ಮಾಡ್ಲಿಲ್ಲ ನನ್ನನ್ನ. ನನ್ಗೆ ಅನ್ಸ್ಲೇ ಇಲ್ಲ ನಾನು ಹೊಸದಾಗಿ ಇವ್ರನ್ನೆಲ್ಲ ಮೀಟ್ ಮಾಡ್ತಿದೀನಿ ಅನ್ನೋ ವೈಬೇ ಇರ್ಲಿಲ್ಲ. ಇಟ್ ವಾಸ್ ನೈಸ್, ಚೆನ್ನಾಗಿತ್ತು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.